ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ತುಳು ಮತ್ತು ಕನ್ನಡ ಎರಡರಲ್ಲೂ ಕೂಡ ಅದ್ಭುತವಾದ ಸಕ್ಸಸ್ಸನ್ನು ಗಳಿಸಿರುವಂಥದ್ದು. ಸೊ ಈ ಸಿನಿಮಾ ಎಷ್ಟೋ ಕಲಾವಿದರಿಗೆ ಒಂದು ಮೊದಲ ಹೆಜ್ಜೆ ಆಗಿದೆ ತುಳುನಲ್ಲಿ. ಸೊ ಅದರಲ್ಲೂ ಕೂಡ ಅದ್ವಿತಿ ಶೆಟ್ಟಿ ಅವರಿಗೆ ಒಂದು ಕನಸಿನ ಜರ್ನಿ ಆಗಿತ್ತು ಈ ಸಿನಿಮಾ. ಸೊ ಈ ಬಗ್ಗೆ ಮಾತಾಡ್ಸೋಕ್ಕೆ ಖುದ್ದು ಅದ್ವಿತಿ ಶೆಟ್ಟಿ ನಮ್ಮ ಜೊತೆ ಇದ್ದರೆ ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ತುಂಬ ವರ್ಷದ ಒಂದು ಕನಸಿತ್ತು ತುಳು ಇಂಡಸ್ಟ್ರಿನಲ್ಲಿ ಸಿನಿಮಾ ಮಾಡಬೇಕು ಅಂತ. ಮೊದಲ ಸಿನಿಮಾನೇ ಬ್ಲಾಕ್ ಬಸ್ಟರ್ ಆಗಿದೆ, ಎಷ್ಟು ಖುಷಿ ಇದೆ ಅಂತ? ತುಂಬ ಖುಷಿ ಇದೆ. ನನ್ನ ಮಾತೃಭಾಷೆ ಇದು ತುಳು. ಆ್ಯಂಡ್ ಇದೊಂಥರ ನನ್ನ ಕನಸಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಕನಸಾಗಿದ್ದಿದ್ದು. ಸೊ ಅವ್ರು ಯಾವಾಗಲೂ ನಂಗೊಂದು ಮಾತು ಹೇಳ್ತಿದ್ರು, ನೀನು ತುಳು ಸಿನಿಮಾ ಮಾಡಲೇಬೇಕು, ಮಾಡಿದ್ರೂ ಅದು ಫಸ್ಟ್ ಸಬ್ಜೆಕ್ಟು ಒನ್ ಆಫ್ ದ ಬೆಸ್ಟ್ ಆಗಿರಬೇಕು ಅಂತ. ಸೊ ಐ ಥಿಂಕ್ ಇದು ಅವ್ರ ಆಶೀರ್ವಾದ ಕೂಡ. ನನಗೆ ಇಂಥ ಒಳ್ಳೆ ಟೀಮ್, ಇಂಥ ಒಳ್ಳೆ ಸಬ್ಜೆಕ್ಟ್, ಇಂಥ ಸಿನಿಮಾ ಮಾಡೋದು ಒಂದಾದರೆ ಅದನ್ನು ಜನ ಇಷ್ಟಪಡೋದು ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದನ್ನು ಜನ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಏನು ಹೇಳೋದು, ತುಂಬ ಖುಷಿ ಆಗ್ತಿದೆ. ಹೋದ ಕಡೆ ಎಲ್ಲ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರುವಂಥದ್ದು. ಸೊ 115ಕ್ಕೂ ಹೆಚ್ಚು ಶೋಗಳು ಹೌಸ್ಫುಲ್ ಆಗಿದೆ. ಒಂದೊಳ್ಳೆ ಭರ್ಜರಿ ಕಲೆಕ್ಷನ್ ಕೂಡ ಆಗ್ತಾ ಇರುವಂಥದ್ದು. ಸೊ ಅದೊಂದು ಫೀಲಿಂಗ್ ಇರುತ್ತಲ್ಲ, ಆ ಥರದೊಂದು ಜನ ತುಂಬಿದ ಥಿಯೇಟ್ರ್ ನೋಡೋದು ಎಷ್ಟು ಖುಷಿ ಇತ್ತು ಅಂತ ಆ ಸಂದರ್ಭದಲ್ಲಿ ಹೋಗಿ ನೋಡಿದಾಗ. ಓ ಗಾಡ್, ನಿಜ ಹೇಳಬೇಕು ಅಂದರೆ ನಾನು ಪ್ರತಿಯೊಂದು ಥಿಯೇಟರ್ಗೂ ವಿಸಿಟ್ ಮಾಡಿದೆ. ಫಸ್ಟ್ 3 ದಿನ ಅಂತೂ ನಾವು ಪ್ರತಿಯೊಬ್ಬರು ರಾತ್ರಿ 2 ಗಂಟೆವರೆಗೂ ಥಿಯೇಟರಲ್ಲಿ ಇದ್ವಿ. ನಾನು ಮನೆಗೆ ಹೋಗಿದ್ದು ಡೈಲಿ 3 ಗಂಟೆ ರಾತ್ರಿ, ಮಧ್ಯರಾತ್ರಿ. ಏನಂದರೆ ಜನ ಬರ್ತಾ ಇಲ್ಲ ಅಂತ ಹೇಳ್ತಿರೋ ಸಿಚುವೇಶನಲ್ಲಿ ಥಿಯೇಟರಲ್ಲಿ ನಾವು ಅಷ್ಟು ಜನ ನೋಡಿದಾಗ ಒಂಥರ ಏನು ಅನಿಸ್ತಿತ್ತು ಅಂದರೆ, ಮತ್ತೆ ನಾವು ಮುಂಚೆ ಹೇಗೆ ಥಿಯೇಟರಲ್ಲಿ ಜನ ನೋಡ್ತಿದ್ವಿ ಆ ಫೀಲ್ ಕೊಡ್ತು. ಆ್ಯಂಡ್ ಒಳ್ಳೆ ಕಾಂಟೆಂಟ್ ಸಬ್ಜೆಕ್ಟ್ ಮಾಡಿದರೆ ಜನ ಬರ್ತಾರೆ ಅಂತ ಏನು ಹೇಳ್ತಾರೆ ಗೊತ್ತಾ, ಅದು ನಿಜ ಅಂತ ಅನಿಸ್ತು. ಬಂದಿದ್ದು ಅಷ್ಟು ಜನರು ಹೊರಗಡೆ ಬಂದಾಗ ಥಿಯೇಟರಿಂದ ಅವರ ಮುಖದಲ್ಲಿರೋ ನಗು ಆಗಲಿ, ಅವ್ರ ಮುಖದಲ್ಲಿರೋ ಇಮೋಷನ್ ಆಗಲಿ, ಅದು ನೋಡಿದಾಗ ಮತ್ತೆ ಅನಿಸ್ತು ದಟ್ ನಾವು ಗೆದ್ವಿ ಅಂತ. ಐ ಥಿಂಕ್ ಅಷ್ಟು ಜನ ನೋಡಬೇಕು ಅಂತಂದರೆ ಅದಕ್ಕೂ ಒಂಥರ ಏನು ಹೇಳ್ತಾರೆ, ನಾನು ಫಸ್ಟ್ ತುಳು ಸಿನಿಮಾದಲ್ಲೇ ನಾನು ಇಷ್ಟು ಜನ ಸಾಗರ ನೋಡೋದಕ್ಕೆ ಲಿಟ್ರಲಿ ನಾನು ಫಸ್ಟ್ ಪ್ರೀಮಿಯರ್ ಶೋ ಮಸ್ಕತ್ತಲ್ಲಿ ಆಗಿದ್ದು 7 ಶೋಸ್ ಹೌಸ್ಫುಲ್ ಇತ್ತು. ಅಲ್ಲಿಂದ ನಾವು ಬಾರೇನ್, ದುಬೈ, ಕತಾರ್, ಬೆಂಗಳೂರು, ಶಿವಮೊಗ್ಗ, ಲೈಕ್ ಎಲ್ಲ ಕಡೆ ಜನ. ಐ ಥಿಂಕ್ ಒಂದೊಳ್ಳೆ ಸಬ್ಜೆಕ್ಟ್ಗೆ ಜನರು ಯಾವತ್ತೂ ಕೈ ಬಿಡಲ್ಲ. ಎಲ್ಲ ಒಂದು ಕಡೆ ತುಳು ಸಿನಿಮಾ ಅಂತ ಬಂದಾಗ ಕಾಮಿಡಿನೇ ಪ್ರಧಾನವಾಗಿ ಮಾಡ್ತಾ ಇದ್ರು. ಬಟ್ ಜೈ ಸಿನಿಮಾದಲ್ಲಿ ಬೇರೆದೇ ವಿಚಾರಗಳನ್ನು ಟಚ್ ಮಾಡಿದ್ರಿ. ತುಂಬ ಎಮೋಷ್ನಲ್ ಕಂಟೆಂಟ್ ಇದೆ, ಮತ್ತು ಒಂದು ಪೊಲಿಟಿಕಲ್ ಒಂದು ಟಚ್ ಇದೆ, ಲವ್ ಸ್ಟೋರಿ ಇದೆ, ಎಲ್ಲನೂ ಕೊಲಾಬ್ ಮಾಡಿರುವಂಥ ಸಿನಿಮಾ ಆಗಿದೆ. ಹೌದು, ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಕನ್ನಡದವರು ಕೂಡ ತುಳು ಸಿನಿಮಾ ಹೋಗಿ ನೋಡಿದ್ದಾರೆ ಬೆಂಗಳೂರಲ್ಲಿ. ಅವ್ರು ಹೇಳ್ತಿದ್ದಾರೆ, ಇನ್ನು ಮುಂದೆ ನಾವು ತುಳು ಸಿನಿಮಾ ಮಿಸ್ ಮಾಡಲ್ಲ, ಏನು ಸಖತ್ತಾಗಿ ಮಾಡಿದ್ದೀರಾ. ಒಂದು ಸಬ್ಜೆಕ್ಟ್ ಅಂತ ಬಂದಾಗ ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತೀವಿ, ಬಟ್ ಇದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಮೀರಿ ನಮಗೆ ಕಾಣಿಸ್ಕೊಳ್ತು. ಆ್ಯಂಡ್ ಇಲ್ಲಿ ಬರೀ ಕಾಮಿಡಿ ಅಂತ ಇಲ್ಲ, ಇಲ್ಲಿ ಇಮೋಷನ್ಸ್ ಇದೆ, ಲವ್ ಇದೆ, ಆಮೇಲೆ ಫೈಟ್ ಇದೆ, ಸಾಂಗ್ ಎಷ್ಟು ಬೇಕು ಅಷ್ಟಿದೆ, ಫೈಟ್ಸು ಅಷ್ಟೇ ಎಷ್ಟು ನ್ಯಾಚುರಲ್ ಆಗಿ ಹೋಗುತ್ತೆ ಅಂದರೆ ಏನೋ ನಮ್ಮ ಊರಲ್ಲಾಗಿ ಆಗೋ ಫೈಟ್ ಥರನೇ ಇದೆ. ಸೊ ಐ ಥಿಂಕ್ ಜನರಿಗೆ ಪ್ರತಿಯೊಂದು ಆಸ್ಪೆಕ್ಟ್ ಆಫ್ ದ ಸಿನಿಮಾ ಇದೆಯಲ್ಲ, ಪ್ರತಿಯೊಂದು ಇಷ್ಟ ಆಗಿದೆ. ಅದು ಒಂದು ಅಂತ ನಾನು ಹೇಳೋಕ್ಕಾಗಲ್ಲ. ಕಾಮಿಡಿ ಅಂತೂ ಬಿಡಿ, ನೆಕ್ಸ್ಟ್ ಲೆವೆಲ್ ಇಷ್ಟಪಟ್ಟಿದ್ದಾರೆ. ನನ್ನ ಓನ್ ಸಿಸ್ಟರ್ ಅಶ್ವಿತಿಗೆ, ಅಮ್ಮಗೆಲ್ಲ ಹೇಳ್ತಾಯಿದ್ರು ಒಂದು ಪರ್ಟಿಕ್ಯುಲರ್ ಸೀನು ಅದು ಇದು ಅಂತ. ಅಶ್ವಿತಿ ಅವ್ರು ಹೇಳ್ತಿದ್ರು ಅವತ್ತು ಸಿನಿಮಾ ನೋಡಿದ ಮೇಲೆ, ಲೈಕ್ ಕಾಮಿಡಿ ಅನ್ನೋದು ನಮ್ಮ ಮೈಂಡಲ್ಲಿ ಹೆಂಗಿರುತ್ತೆ ಅಂದರೆ ತುಳು ಸಿನಿಮಾ ಅಂದರೆ ಕಾಮಿಡಿ ಅಂತ. ಬಟ್ ಇದರಲ್ಲಿ ಹೆಂಗಿದೆ ಅಂದರೆ, ನಾವು ನಿಜ ಜೀವನದಲ್ಲಿ ಇವಾಗ ಹೆಂಗೆ ನಾವು ಜೋಕ್ ಮಾಡ್ತೀವಿ ಒಂದು ಫ್ರೆಂಡ್ಸ್ ಜೊತೆ, ಆ ಲೆವೆಲಲ್ಲಿ ನೀವು ಕಾಮಿಡಿ ಇಟ್ಟಿದ್ದೀರಾ. ಸೊ ಹಾಗಾಗಿ ಏನಾಗುತ್ತೆ ಗೊತ್ತಾ, ಅದು ನಮ್ಮಲ್ಲೇ ಏನೋ ನಡೆಯೋ ಥರ ಅನಿಸ್ಬಿಡುತ್ತೆ ಅಂತ. ಐ ಥಿಂಕ್ ಜನರು ಒಂದು ಫ್ರೆಶ್ ಟೈಪ್ ಆಫ್ ಸಿನಿಮಾ ಇದು ತುಳುವಲ್ಲಿ, ಇದನ್ನು ಆಕ್ಸೆಪ್ಟ್ ಮಾಡಿದರು. ಐ ಥಿಂಕ್ ಇನ್ನು ಬರೋ ಸಿನಿಮಾಗಳಿಗೆ ಇದೊಂದು ಸಪೋರ್ಟ್ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಹೇಳಿದ್ರೆ ರೂಪೇಶ್ ಅವರ ವಿಷನ್ ಈ ಸಿನಿಮಾಗಿರುವಂಥದ್ದು. ಯಾಕೆಂದರೆ ಅವರು ಈಗಲೂ ಕೂಡ ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ಅವ್ರ ಜೊತೆ ಒಂದು ಕೊಲಾಬ್ ಮಾಡಿ ಸಿನಿಮಾ ಮಾಡುವಂಥದ್ದು ಎಷ್ಟು ಖುಷಿ ಕೊಡುತ್ತೆ? ತುಂಬ ಖುಷಿ ಕೊಟ್ಟಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ, ಐ ಥಿಂಕ್ ಅವರು ತುಳು ಸಿನಿಮಾದಲ್ಲಿ ಒಂದು ಬ್ಲಾಕ್ ಬಸ್ಟರ್ಸ್ ಕೊಟ್ಟಿರೋ ಓನ್ಲಿ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ಅವರ ಟೀಮಲ್ಲಿ ನಾನು ಅವರು ಇದು ಮೂವಿ ರಿಲೀಸ್ ಆಗೋ ಮುಂಚೆನೇ ಈ ಟೀಮಲ್ಲಿ ನಾನು ಇದ್ದೀನಿ ಅನ್ನೋದೇ ನನಗೊಂದು ಖುಷಿ ಇತ್ತು. ಇದು ಸಿನಿಮಾ ಏನಾಗುತ್ತೆ ನೆಕ್ಸ್ಟ್ ಅಂತ ನಾನು ಮತ್ತೆ ಪಾಠ ಅಲ್ಲ, ಬಟ್ ರಿಲೀಸ್ ಮುಂಚೆ ಶೂಟಿಂಗಲ್ಲಿ ನನ್ನನ್ನು ಯಾವಾಗ ಈ ಟೀಮ್ಗೆ ಇನ್ಕ್ಲೂಡ್ ಮಾಡಿದರು,
ಐ ಥಿಂಕ್ ಆ ಟೈಮಿಂದನೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಎಲ್ಲಿ ಹೋಗಿ ನಾನು ಮಂಗಳೂರಲ್ಲೂ ನಾನು ರೂಪೇಶ್ ಅವರ ಈ ಥರ ಸಿನಿಮಾದಲ್ಲಿ ಮಾಡ್ತಿದ್ದೀನಿ ಅಂದಾಗ, ಓ ಅವ್ರ ಜೊತೆ ನಾನು ನಿಮ್ಮ ಫಸ್ಟ್ ತುಳು ಸಿನಿಮಾ ಅವ್ರ ಜೊತೆ ಅಂತ ಹೇಳ್ತಾ ಇದ್ರು. ಸೊ ಐ ಥಿಂಕ್ ಅವ್ರ ಜೊತೆ ನಾನು ನೀವೆಲ್ಲ ನೋಡಿರ್ತೀರ 10 ವರ್ಷದಿಂದ ಒಂದು ಡೆಡಿಕೇಶನ್ ಅನ್ನೋದಾಗಲಿ ಅದೊಂದು ಹಾರ್ಡ್ ವರ್ಕ್ ಅನ್ನೋದು ಏನಿದೆ ನನ್ನಲ್ಲಿ, ಅದನ್ನ ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಸೊ ರೂಪೇಶ್ ಅವರು ಅದೇ ಥರ ಇರೋದ್ರಿಂದ ಐ ಥಿಂಕ್ ಅದು ಎಲ್ಲೋ ನನಗೆ ತುಂಬ ಖುಷಿ ಕೊಡ್ತು. ಬಿಕಾಸ್ ನನಗೂ ನಾನು 100% ಕೊಡೋಕ್ಕಾಯ್ತು. ಆ್ಯಂಡ್ ನನಗೆ ಅವರ ಒಂದು ಹಾರ್ಡ್ ವರ್ಕ್ ಏನು ಮಾಡ್ತಾರೆ ಗೊತ್ತಾ, ಅದೊಂಥರ ಎಕ್ಸ್ಟ್ರಾ ಮೋಟಿವೇಶನ್ ಆಯಿತು. ಸುನಿಲ್ ಅವರ ಮೊದಲ ಸಿನಿಮಾ ಅದು, ಸುನಿಲ್ ಶೆಟ್ಟರ್ದು. ಸೊ ನಿಮ್ಮದು ಮೊದಲ ಸಿನಿಮಾ. ಈ ಥರದ ಲೆಜೆಂಡರಿ ಆ್ಯಕ್ಟರ್ಗಳ ಜೊತೆ ನೀವು ಪರದೆಯನ್ನು ಶೇರ್ ಮಾಡುವಂಥ ಸಂದರ್ಭ, ಸೊ ಎದುರುಗಡೆ ಭೇಟಿಯಾದ ಹೇಗಿತ್ತು ಅದಂತ? ನಿಜವಾಗ್ಲೂ ತುಂಬ ಖುಷಿ ಆಯಿತು. ಬಿಕಾಸ್ ಹೇಳ್ತಾರೆ ಗೊತ್ತಾ, ನಮ್ಮ ಜಾಗದಲ್ಲಿ ಇರೋದಕ್ಕೆ ಎಷ್ಟೋ ಜನ ಆರ್ಟಿಸ್ಟ್ಗಳು ಕಾಯ್ತಿರ್ತಾರೆ. ಒಂದು ಚಿಕ್ಕ ರೋಲ್ ಸಿಕ್ಕಿದ್ರೆ ಸಾಕು, ಒಂದು ಏನೋ ಒಂದು ಲೈಫಲ್ಲಿ ಸಿನಿಮಾ ಮಾಡಬೇಕು, ಕಾಣಿಸ್ಕೋಬೇಕು ಅಂತ ಒಂದು ಟೈಮಲ್ಲಿ ನನಗೆ ಫಸ್ಟ್ ತುಳು ಸಿನಿಮಾ, ನನ್ನ ಮಾತೃಭಾಷೆ, ನನ್ನ ತುಳುನಾಡು, ಈ ಒಂದು ಏನೋ ಏನು ಹೇಳ್ತಾರೆ ಅದೊಂದು ಇಮೋಷನ್, ಆ ಥರದ ಇಮೋಷನಲ್ಲಿ ನನಗೆ ಈ ಥರ ದೊಡ್ಡ ದಿಗ್ಗಜರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ತು. ಪ್ರತಿಯೊಬ್ಬರು, ಸುನಿಲ್ ಶೆಟ್ಟಿ ಸರಿಂದ ಹಿಡಿದು ಪ್ರತಿಯೊಬ್ಬರ ಜೊತೆನೂ. ಆ್ಯಂಡ್ ಎಸ್ಪೆಷಲಿ ಸುನಿಲ್ ಶೆಟ್ಟಿ ಸರ್ ಜೊತೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಸಿನಿಮಾದಲ್ಲಿ ನನಗೆ ಅಂಥ ದೊಡ್ಡ ಬಾಲಿವುಡ್ ಸ್ಟಾರ್ ಜೊತೆ ಸಿನಿಮಾ ಮಾಡೋಕ್ಕೆ ಸಿಗುತ್ತೆ ಅಂತ. ಬಿಸಿಲು ಬಂದ್ಬಿಡ್ತು. ಸೊ ಅವರ ಆರ ಇದೆಯಲ್ಲ ಸೆಟ್ಟಲ್ಲಿ, ಲೈಕ್ ಅವ್ರು ಬಂದು ಅಲ್ಲಿ ನಿಂತಾಗ ಅವರಿಗೆ ಡೈಲಾಗ್ಸ್ ಹೇಳೋಕ್ಕೆ ಇದು ಮಾಡಿದಾಗ, ಇನ್ಫ್ಯಾಕ್ಟ್ ಕೆಲವೊಂದು ಫ್ರೇಮಲ್ಲಿ ನನಗೆ ಶೂಟಿಂಗ್ ನಡೀತಿದೆ ಅಂತ ಮರ್ತೋಗ್ತಿತ್ತು. ಬಿಕಾಸ್ ನಾನು ಸರ್ನೇ ಹಿಂಗೆ ನೋಡ್ಕೊಂಡು, ಅಂದರೆ ಅವ್ರು ಮಾತಾಡೋ ರೀತಿ, ಅವರು ಡೈಲಾಗ್ ಡೆಲಿವರಿ ಮಾಡೋ ರೀತಿ, ಅವ್ರು ನಿಂತ್ಕೊಳ್ಳೋ ರೀತಿ, ಅವರ ಆರ ಇದೆಯಲ್ಲ, ಅದು ನಾನು ಮಾತಲ್ಲಿ, ಅದು ಸ್ಕ್ರೀನಲ್ಲಿ ನಿಮಗೆ ತುಂಬ ಜನ ಹೇಳಿದ್ರು ಅವ್ರು ಏನು ಆರ ಅಪ್ಪ ಅಂತ ಹೇಳ್ಬಿಟ್ಟು. ಸ್ಕ್ರೀನಲ್ಲಿ ಏನಿತ್ತು ಅದರ 100 ಪಾಲು ಜಾಸ್ತಿ ಇತ್ತು ಸೆಟ್ಟಲ್ಲಿ. ಲೈಕ್ ನಾನು ಹೇಳ್ತಾ ಇದ್ದೀನಲ್ಲ, ಲಿಟ್ರಲಿ ಒಂದೊಂದು ಸತಿ ಮರ್ತು ಬಿಡ್ತಾ ಇದ್ದೆ ನಾನು ಸೆಟ್ಟಲ್ಲಿ ಇದ್ದೀನಿ ಅಂದರೆ. ನಾನು ಹಿಂಗೆ ಇರ್ತಿದ್ದೆ, ಆಮೇಲೆ ಓ ನಾನು ಇದ್ದೀನಲ್ಲ ಫ್ರೇಮಲ್ಲಿ ಅಂತ ಅನ್ಕೋತಾ ಇದ್ದೆ. ಸೊ ಐ ಥಿಂಕ್ ಅವರ ಪಾಸಿಟಿವಿಟಿ, ಅವರ ಭಾಷೆ ಮೇಲಿರೋ ಪ್ರೀತಿ, ಸಿನಿಮಾ ಮೇಲೆ ಇರೋ ಪ್ರೀತಿ, ಐ ಥಿಂಕ್ ಇದೆಲ್ಲ ಒಂಥರ ನನಗೂ ಮೋಟಿವೇಶನ್ ಆಗಿತ್ತು. ಶೂಟಿಂಗ್ ಸಂದರ್ಭದಲ್ಲಿ ಏನಾದ್ರು ಮಾತಾಡ್ತೀರಿ, ಏನೆಲ್ಲ ಹೇಳ್ತಾ ಇದ್ರು ಅಂತ ನಮಗೆ? ಈ ಫಿಟ್ನೆಸ್ ವಿಚಾರವಾಗಿ ಅಥವಾ ಏನಾದರೂ ಫ್ಯೂಚರ್ ವಿಚಾರವಾಗಿ ಅಥವಾ ಸಿನಿಮಾ ವಿಚಾರವಾಗಿ ಏನಾರು ಐಡಿಯಾಸ್ ಹೇಳ್ತಾ ಇದ್ರ ಅಂತ? ಆ್ಯಕ್ಚುಲಿ ಫಸ್ಟ್ ಡೇ ಮೀಟ್ ಆದಾಗ ನಾನೇ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಸಿ. ಯಾಕಂದರೆ ಅವರ ಕೆಲವೊಂದು ಸ್ಟೋರ್ಗಳಿತ್ತು, ಬಟ್ಟೆ ಸ್ಟೋರ್ಗಳು ಊರಲ್ಲಿ ಮುಂಚೆ, ಮಿಸ್ಚಿಫ್ ಅಂತೆಲ್ಲ ಸುನಿಲ್ ಶೆಟ್ಟಿ ಸರ್ದು. ಅದಕ್ಕೆ ಇಂಟೀರಿಯರ್ ಎಲ್ಲ ಮಾಡಿದ್ದು ನಮ್ಮ ಅಪ್ಪನೇ. ಸೊ ನನಗೆ ಆಲ್ರೆಡಿ ಪಪ್ಪ ಗೊತ್ತಿತ್ತು, ಇವಾಗ ಪಪ್ಪ ಇಲ್ಲಾಂದರೆ ಪಕ್ಕ ಬರ್ತಿದ್ರು ಸೆಟ್ಗೆಲ್ಲ. ಅವ್ರ ಹತ್ರ ಇವತ್ತಿಗೂ ಸುನಿಲ್ ಶೆಟ್ಟಿ ಸರ್ ಜೊತೆ ತಗೊಂಡಿರೋ ಫೋಟೋ ಇದೆ ಮನೆಯಲ್ಲಿ. ಸೊ ಅವ್ರ ಹತ್ರ ನಾನು ಹೋಗ್ಬಿಟ್ಟು ಹೇಳಿದೆ, ನಾನು ಅವ್ರ ಮಗಳು ಅಂತೆಲ್ಲ ಹೇಳಿಬಿಟ್ಟು. ಅವ್ರು ಕೇಳಿದ್ರು ನನ್ನ ಹತ್ರ, ಅಪ್ಪ ಎಲ್ಲಿ ಅಂತ. ನಾನು ಇಲ್ಲ ತೀರ್ಕೊಂಡ್ರು ಅಂತ ಅಂದೆ. ಓ ಸಾರಿ ಅಂತ ಅಂದರು. ಈ ಮಾತುಕತೆ ಆದಮೇಲೆ ನೆಕ್ಸ್ಟ್ ಡೇ ನಾನು ಅಶ್ವತಿ ಅವ್ರು ಹೋದ್ವಿ ಇದಕ್ಕೆ, ಅವ್ರನ್ನ ಮೀಟ್ ಆಗೋಕ್ಕೆ ಅಂತ. ಅವಾಗ ನೋಡಿದ ತಕ್ಷಣ ಅಂದರು, ನಿಮ್ಮಿಬ್ರದ್ದು ಮುಖ ತುಂಬ ಚೆನ್ನಾಗಿದೆ, ಚಂದ ಇದೆ, ಆ್ಯಂಡ್ ನಿಮ್ಮಿಬ್ಬರಲ್ಲಿ ತುಂಬ ಪಾಸಿಟಿವಿಟಿ ಇದೆ, ಈ ಥರನೇ ಇರಿ, ನೀವು ತುಂಬ ಬೆಳಿಬೇಕು, ಯು ಗೈಸ್ ಡಿಸರ್ವ್ ಇಟ್ ಅಂತ ಅಂದರು. ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಅವ್ರು ನನ್ನನ್ನು ಪ್ರೀವಿಯಸ್ ಡೇ ಶೂಟಿಂಗಲ್ಲಿ ಒಂದಿನ ಸಿಕ್ಕಿದ್ದು. ನೆಕ್ಸ್ಟ್ ಡೇ ಹೋದಾಗ ಆ ಒಂದು ಪಾಸಿಟಿವಿಟಿ ಬಗ್ಗೆ ಮಾತಾಡಿದ್ರು ಗೊತ್ತಾ, ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ಅವರ ಆರಾನ ನಾವು ನೋಡಿ ಮಾತಾಡ್ಕೋತಿದ್ರೆ, ಅವ್ರು ನಮ್ಮ ಆರಾ ಬಗ್ಗೆ ಮಾತಾಡಿದರು. ಐ ಥಿಂಕ್ ನನಗೆ ಈ ಜರ್ನಿಯಲ್ಲಿ ಐ ಥಿಂಕ್ ಆ ಒಂದು ಫ್ಯೂ ಲೈನ್ಸ್ ಅವ್ರು ಏನು ಹೇಳಿದ್ದಾರೆ ಗೊತ್ತಾ, ನೀವು ಪಾಸಿಟಿವ್ ಆಗಿರಿ, ಹಿಂಗೆ ಇರಿ, ನೀವು ಬೆಳಿಬೇಕು ಅಂತ. ಐ ಥಿಂಕ್ ಅದನ್ನು ನಾನು ತುಂಬ ಮುಂದೆ ತಗೊಂಡೋಗಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಸತಿ ಆಗುತ್ತಲ್ಲ, ಕುಗ್ತೀವಿ ನಾವು, ಅಯ್ಯೋ ಏನು ಅಂತ. ಐ ಥಿಂಕ್ ಆ ಟೈಮಲ್ಲಿ ಈ ವರ್ಡ್ಸ್ ನನಗೆ ಮೋಟಿವೇಟ್ ಆಗುತ್ತೆ. ಅವರಿಗೆ ತುಳುನಾಡು ಕನ್ನಡ ಮತ್ತು ಅಲ್ಲಿ ಒಂದು ಪ್ರಾದೇಶಿಕವಾಗಿ ಜನಗಳ ಮೇಲಿರುವಂಥ ಪ್ರೀತಿ ಎಷ್ಟು ಕಾಡುತ್ತೆ ಅಂತ. ಯಾಕಂದರೆ ಎಷ್ಟೋ ಸರಿ ಹೇಳ್ತಾರೆ, ತುಳುನಾಡು ನಮ್ಮೂರು, ನಮ್ಮ ಜಾಗ, ನಮ್ಮ ಸಂಸ್ಕೃತಿ ಅಂತ. ಆ ಥರದೊಂದು ಪ್ರೀತಿ ಅವ್ರು ಇಟ್ಟಿರುವಂಥದ್ದು ಸಿಕ್ಕಾಪಟ್ಟೆ. ಅವರು ಮಂಗಳೂರಲ್ಲಿ ಏನೇನು ಪ್ರೋಗ್ರಾಮ್ಸಲ್ಲಿ ಅವ್ರನ್ನ ಇನ್ವೈಟ್ ಮಾಡ್ತಾರೆ, ಅವ್ರು ಬಂದಿದ್ದಾರೆ. ಆ್ಯಂಡ್ ತುಳುನಾಡು, ತುಳು ಸಂಸ್ಕೃತಿ, ದೈವ ಆರಾಧನೆ, ಯಾವುದು ನಮ್ಮ ದೇವಸ್ಥಾನಗಳಿದೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾನೆ ಇರ್ತಾರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಐ ಥಿಂಕ್ ನನಗೆ ಎಲ್ಲೋ ಇದು ರಿಲೇಟ್ ಆಗುತ್ತೆ. ಯಾಕಂದರೆ ನಾನು ಕೂಡ ತುಂಬ ದೈವಗಳು ಮತ್ತು ಯಾರು ನನ್ನನ್ನು ಫಾಲೋ ಮಾಡ್ತಾರೆ ಅವ್ರಿಗೆ ಗೊತ್ತು, ನಾನು ನಮ್ಮ ಊರಿನ ದೇವರುಗಳನ್ನು ನಾನು ಎಷ್ಟು ನನ್ನ ವಾಟ್ಸಪ್ ಸ್ಟೇಟಸಲ್ಲಾಗಲಿ ಅಥವಾ ನನ್ನ ಎಷ್ಟು ಆರಾಧನೆ ಮಾಡ್ತೀನಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ನನ್ನ ಭಾಷೆ ಮೇಲೆ ಇರೋ ಪ್ರೀತಿ ಕೂಡ ತುಂಬ ಜನರಿಗೆ ಗೊತ್ತಿದೆ. ಆದರೆ
ಮಂಗಳೂರಲ್ಲಿ ತುಂಬ ಜನರಿಗೆ ಗೊತ್ತಿರಲಿಲ್ಲ ನಾನು ಮಂಗಳೂರು ಹುಡುಗಿ, ನನಗೂ ಈ ಭಾಷೆ ಮೇಲೆ ಪ್ರೀತಿ ಇದೆ, ನಾನು ಈ ಭಾಷೆ. ಬಟ್ ಐ ಥಿಂಕ್ ಈ ಸಿನಿಮಾದ ಮೂಲಕ ಜನರಿಗೆ ನಾನು ಹೇಳೋಕ್ಕಾಗ್ತಿದೆ ದಟ್ ನಾನು ಈ ಹುಡುಗಿ ಮಂಗಳೂರು ಹುಡುಗಿ ತುಳು ಸಿನಿಮಾದಲ್ಲಿ ಮಾಡಿದ್ದೀನಿ, ನನ್ನ ಓನ್ ವಾಯ್ಸ್ ಅದು, ನಾನು ಏನು ಡಬ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಂಗೆ ತುಂಬ ಜನ ಬಂದು ಹೇಳಿದ್ರು, ನೀವು ಇಷ್ಟು ಚೆನ್ನಾಗಿ ತುಳು ಮಾತಾಡ್ತಿದ್ದೀರಾ ಮಂಗಳೂರಿಂದ ದೂರ ಇದ್ದರೂ ಕೂಡ ಅಂತ. ಐ ಥಿಂಕ್ ಅದಕ್ಕೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಏನಂದರೆ ನನ್ನ ಭಾಷೆನ ನಾನು ಯಾವತ್ತೂ ಬಿಟ್ಕೊಡಲ್ಲ, ಯಾವತ್ತೂ ಮರೆಯಲ್ಲ. ಸೊ ನಮ್ಮಮ್ಮನೂ ಯಾವಾಗಲೂ ಹೇಳ್ತಾರೆ, ಎಲ್ಲಿ ಹೋದ್ರೂ ತುಳುವಲ್ಲಿ ಮಾತಾಡಬೇಕು, ಅಂದರೆ ಊರಲ್ಲಿ ತುಳುವಲ್ಲಿ ಮಾತಾಡಬೇಕು ಅಂತ. ನಾನು ಇಂಗ್ಲೀಷಲ್ಲೆಲ್ಲ ಮಾತಾಡಲ್ಲ, ತುಳುವಲ್ಲೇ ಮಾತಾಡ್ತೀನಿ. ಇವಾಗ ಬೆಂಗಳೂರಲ್ಲಿ ಇದ್ದಾಗ ಹೆಂಗೆ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಇನ್ಫ್ಯಾಕ್ಟ್ ತುಂಬ ಕ್ಯಾಬ್ ಅವರೆಲ್ಲ ಹೇಳ್ತಾರೆ, ಮ್ಯಾಮ್ ನಿಮ್ಮನ್ನು ನೋಡಿದ ತಕ್ಷಣ ಇಂಗ್ಲೀಷಲ್ಲಿ ಮಾತಾಡ್ತೀರಾ ಅಂದ್ಕೊಂಡ್ರೆ ನೀವು ಕನ್ನಡದಲ್ಲೇ. ಐ ಥಿಂಕ್ ನನಗೆ ಹೊಟ್ಟೆ ತುಂಬಿಸಿರೋ ಭಾಷೆ ಅಂದರೆ ಅದು ಕನ್ನಡ. ಇಷ್ಟು 10 ವರ್ಷ ನನಗೆ ಊಟ ಕೊಟ್ಟಿದೆ ಈ ಭಾಷೆ. ಆ್ಯಂಡ್ ಇವಾಗ ಐ ಮೀನ್ ಹುಟ್ಟಿದಾಗಿಂದ ಮಾತಾಡಿರೋ ಭಾಷೆ ತುಳು ಭಾಷೆ, ಇವಾಗ ಮುಂದೆ ನನಗೆ ಇನ್ನೂ ಹೊಟ್ಟೆ ತುಂಬಿಸುತ್ತೆ ಅನಿಸುತ್ತೆ ತುಳು ಇಂಡಸ್ಟ್ರಿಯಿಂದ. ಸೊ ಐ ಥಿಂಕ್ ಸಮ್ವೇರ್ ನನಗೆ ಸುನಿಲ್ ಶೆಟ್ಟಿ ಸರ್ ಯಾವ ಥರ ತುಳುನಾಡಿಗೆ ಪ್ರೀತಿ ಕೊಡ್ತಾರೆ, ಆ ಒಂದು ಸೇಮ್ ಲೈನಲ್ಲಿ ನಾನು ಕೂಡ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕೊರಗಜ್ಜನ ಗುತ್ತು ಮನೆಯವರು ಅಂತ ಗೊತ್ತಾಗ ಸುನಿಲ್ ಶೆಟ್ಟಿ ಏನಾದ್ರು ಮಾತಾಡಿದ್ರೆ ಏನಾರು ಆ ಜಾಗ ಬರ್ತೀನಿ ಅಂತಂದ್ರೆ ಹೇಳಿದ್ರ ಅಥವಾ ಭೇಟಿ ಕೊಟ್ಟಿದ್ರ ಮೊದಲೇನೆ ಅಂತ? ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿಲ್ಲ ಇದ್ರ ಬಗ್ಗೆ. ನಿಮಗೆ ಗೊತ್ತಿದೆ, ರೀಸೆಂಟ್ ಆಗಿಂದಾನೇ ತುಂಬ ಜನರಿಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ಅದು ಕೊರಗಜ್ಜ ಕುತ್ತಾರ್ ನಮ್ಮದು, ನಾವು ಆ ಫ್ಯಾಮಿಲಿಯಿಂದ ಅಂತ. ಬಟ್ ಮುಂಚೆ ನಾನು ಯಾರಿಗೂ ಹೇಳ್ತಾನೂ ಇರಲಿಲ್ಲ. ಬಟ್ ತುಂಬ ಜನರಿಗೆ ಅಲ್ಲಿ ಹೋದ್ಮೇಲೆ ಒಳ್ಳೇದಾಗ್ತಿರೋದ್ರಿಂದ ಎಲ್ಲೋ ನನ್ನ ಥ್ರೂ ಎಷ್ಟೋ ಜನರಿಗೆ ಒಳ್ಳೇದಾಗೋದಾದರೆ ಆಗಲಿ ಅನ್ನೋ ರೀತಿ ವಿಷಯದಲ್ಲಿ. ಬಟ್ ಸರ್ ಹತ್ರ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಸಿಕ್ಕಿಲ್ಲ. ಬಟ್ ಐ ಥಿಂಕ್ ಅವ್ರಿಗೆ ಗೊತ್ತಾದರೆ ಗ್ಯಾರಂಟಿ ಬರ್ಬೋದು ಅನಿಸುತ್ತೆ. ಬಿಕಾಸ್ ಅವರು ದೈವ ಆಗಲಿ ದೇವರು ಆಗಲಿ ನಮ್ಮ ಎಸ್ಪೆಷಲಿ ತುಳುನಾಡಿದ ಬಗ್ಗೆ ಇಮೆನ್ಸ್ ಲವ್ವರಿ ಅವ್ರಿಗೆ. ಸೊ ಹಂಗಾಗಿ ಗೊತ್ತಾದರೆ ಗ್ಯಾರಂಟಿ ಬರ್ಬೋದು. ಕೊನೆಯದಾಗಿ ಜೈ ಇನ್ನೂ ಥಿಯೇಟ್ರಲ್ಲಿದೆ, ಇನ್ನೂ ಜನಗಳು ಹೋಗ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜೈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ನಾನು ಕೂಡ ಒಂದು ಡಿಫ್ರೆಂಟ್ ಆಗಿರೋ ಪಾತ್ರ ಮಾಡಿದ್ದೀನಿ. ಜರ್ನಲಿಸ್ಟ್, ನಿಮ್ಮ ಎಲ್ಲರೂ ಮಾಡೋ ಪಾತ್ರನ ನಾನು ಮಾಡಿದ್ದೀನಿ. ಒಂದು ಚಾಲೆಂಜಿಂಗ್ ಪಾತ್ರ ಅಂತಲೇ ಹೇಳ್ಬೋದು. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಸಿನಿಮಾನೇ ಇಷ್ಟಪಡ್ತಾ ಇದ್ದಾರೆ. ಐ ಥಿಂಕ್ ಜನ ಇಷ್ಟಪಟ್ಟರು ಅಂದರೆ ನಾವು ಗೆದ್ವಿ ಅಂತ ಅರ್ಥ. ಸೊ ಹಾಗಾಗಿ ನೀವೆಲ್ಲರೂ ಸಿನಿಮಾ ಥಿಯೇಟರಲ್ಲಿ ಬಂದು ಸಿನಿಮಾ ನೋಡಿ ಜೈ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದಿಷ್ಟು ಅದ್ವಿತೀಯ ಶೆಟ್ಟಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.